ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಬೆನಿಫಿಟ್ ಅಂತ ಹೇಳಲ್ಲ, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಫಸ್ಟು ಇಷ್ಟ ಆಯಿತು ನನಗೆ, ಆಮೇಲೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂತಂದರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನು ವಿಷಯದ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾನು ನನ್ನ ಮದುವೆಯಲ್ಲಿ ಉಟ್ಕೊಂಡಿದ್ದಂಥ ಮುಹೂರ್ತದ್ದು ಮತ್ತು ರಿಸೆಪ್ಷನ್ದು ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೆಷಲ್ ರೀಸನ್ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಮಂತಲ್ಲೇ ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ಈ ಟೈಮಲ್ಲಿ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಂದು ಧಾರೆ ಮತ್ತು ರಿಸೆಪ್ಷನ್ದು ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಲಾಸ್ಟಲ್ಲಿ ನಂದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ದು ಏನು ವಿಡಿಯೋ ಹಾಕಿದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ನನಗೆ ತುಂಬ ವಿಷಯಗಳನ್ನ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಬಟ್ ಕ್ಯಾಮ್ರಾ ಮುಂದೆ ಬಂದಾಗ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಎಲ್ಲೋ ಮರ್ತೋಗ್ಬಿಡ್ತೀನಿ, ಏನು ಮಾತಾಡ್ತಿದ್ದೀನಿ ಅಂತಲೂ ಕೂಡ ನನಗೆ ಕೆಲವೊಂದು ಟೈಮ್ ಗೊತ್ತಾಗಲ್ಲ. ಆ ಥರ ಆಗಿಬಿಡುತ್ತೆ. ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮದು 4 ವರ್ಷ ಆಯಿತು ಮದುವೆ ಆಗಿ. ಹತ್ತತ್ರ ಕೊರೋನಾ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ಮದುವೆ ಆಗಿದ್ದಕ್ಕೂ ಮತ್ತು ಕೊರೋನಾ ಸ್ಟಾರ್ಟ್ ಆಗಿದ್ದಕ್ಕೂ ಒಂದು ವಾರ 10 ಡೇಸ್ ಏನೋ ಇದು ಗ್ಯಾಪ್ ಇತ್ತು ಅನಿಸುತ್ತೆ. ನಾವು ಇನ್ನೇನು ನಮ್ಮ ಮನೆಗೆ ಹೊಸದಾಗಿ ಬಂದಿರೋವಂಥ ಮನೆಗೆ ಹಾಲೆಲ್ಲ ಉಗ್ಸಿದ್ವಿ. ಅದಾಗಿದ್ಮೇಲೆ ನೆಕ್ಸ್ಟ್ ನಾವು ಯುಗಾದಿ ಹಬ್ಬ ಮುಗಿಸ್ಕೊಂಡು ನಾವು ಲೀವ್ ತೊಗೊಂಡಿದ್ವಲ್ಲ, ಲೀವೆಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋಗಬೇಕಾಗಿತ್ತು ಇಬ್ಬರೂ ಕೂಡ. ಅಷ್ಟರಲ್ಲೇ ಕೊರೋನಾ ಸ್ಟಾರ್ಟ್ ಆಯಿತು. ಇದ್ರದ್ದು ಕಂಪ್ಲೀಟ್ ಇದನ್ನು ನಾನು ನನ್ನ ಆ್ಯನಿವರ್ಸರಿ ಬ್ಲಾಗಲ್ಲೇ ಹಾಕ್ತೀನಿ. ಏನೇನೆಲ್ಲ ಆಯಿತು, ಯಾವ ಥರ ಇತ್ತು ಅವಾಗಿನ ಪರಿಸ್ಥಿತಿ ಅನ್ನೋದನ್ನು ನಾನು ನನ್ನ ಆ್ಯನಿವರ್ಸರಿ ಬ್ಲಾಗಲ್ಲಿ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ. ಇವತ್ತು ನಾನು ನನ್ನ ಸ್ಯಾರಿನ ತೋರಿಸ್ತೀನಿ, ಎಲ್ಲಿ ತೊಗೊಂಡಿದ್ದು, ಹಾಗೆ ಬ್ಲೌಸ್ ಡಿಸೈನ್ ಏನಿದೆ, ಏನು ಕಾಸ್ಟ್ ಆಯಿತು ಅದನ್ನೆಲ್ಲನೂ ಕೂಡ ಹೇಳ್ತೀನಿ. ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಮುಹೂರ್ತದ ಸ್ಯಾರಿನ ತೋರಿಸ್ಬಿಡ್ತೀನಿ ನಿಮಗೆ. ಇದು ನಂದು ಮುಹೂರ್ತದ ಸ್ಯಾರಿ. ನಾರ್ಮಲಿ ಈ ಟೈಮಲ್ಲಿ ಅಂದರೆ ಮುಹೂರ್ತಕ್ಕೆ ಸ್ಪೆಸಿಫಿಕ್ಕಾಗಿ ಕ್ರೀಮ್ ಕಲರ್ ಸ್ಯಾರಿನೇ ಹಾಕ್ಕೋಬೇಕು ಅನ್ನೋದು ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಅದೇ ಥರನೇ ಇರುತ್ತೆ ಅಂದ್ಕೊತೀನಿ. ಸೊ ನಮಗೂ ಕೂಡ ಕ್ರೀಮ್ ಕಲರ್ ಸ್ಯಾರಿನೇ ವೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸ್ಯಾರಿನ ತೊಗೊಂಡಿದ್ದು. ಈ ಥರ ಇದೆ. ಬಾರ್ಡರು ಈ ಥರ ಬಂದಿದೆ ಇದ್ರದ್ದು. ಮಧ್ಯ ಈ ಥರ ಗೋಲ್ಡನ್ ಏನು ಹೇಳ್ತಾರೆ, ಗೋಲ್ಡನ್ ಇದು ಕೂಡ ಬಂದಿದೆ, ಡಾಟ್ ಡಾಟ್ ಥರ ಬಂದಿದೆ ಇದಕ್ಕೆ ಮಧ್ಯದಲ್ಲಿ. ತುಂಬಾ ಚೆನ್ನಾಗಿದೆ ಸೀರೆ. ಇದನ್ನು ತೊಗೊಂಡಿದ್ದು ನಾನು ಮೈಸೂರಲ್ಲಿ ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಮೈಸೂರಲ್ಲಿ ಈ ಸ್ಯಾರಿನ ತೊಗೊಂಡಿದ್ದು. ನನ್ನ ಮದುವೆ ಸೀರೆಗಳನ್ನ ನಮ್ಮ ಮನೆ ಕಡೆಯಿಂದ ಏನೇನು ಸೀರೆ ಕೊಡಿಸ್ತಾರೋ ಅದನ್ನೆಲ್ಲ ನಾನು ಕರ್ನಾಟಕ ಸಿಲ್ಕ್ಸಲ್ಲೇ ತೊಗೊಂಡಿದ್ದು. ಲಾಸ್ಟ್ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ. ಆವಾಗಲೂ ಅಷ್ಟೇ ನಾನು ಎಲ್ಲ ಸ್ಯಾರೀಸ್ನೂ ತೋರಿಸಿದೆ, ಬಟ್ ನಂದು ಧಾರೆ ಮತ್ತು ರಿಸೆಪ್ಷನ್ದು ಸ್ಯಾರಿನ ತೋರಿಸಿರ್ಲಿಲ್ಲ. ಸೊ ಇವಾಗ ಶೇರ್ ಮಾಡ್ಕೊಳ್ಳೋವಂಥ ಟೈಮ್ ಬಂದಿದೆ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಥರ ಬರುತ್ತೆ ಕಂಪ್ಲೀಟ್ ಸ್ಯಾರಿ. ಕ್ರೀಮ್ ಕಲರು ತುಂಬಾ ಚೆನ್ನಾಗಿದೆ. ಈ ಥರದ್ದೇ ನಾವು ಒಂದು 2-3 ಸ್ಯಾರಿ ನೋಡಿದ್ವಿ ಈ ಕಲರಲ್ಲೇ. ಲೈಟು ಮತ್ತು ಡಾರ್ಕು ಈ ಥರದ್ದೆಲ್ಲ ನೋಡಿದ್ವಿ. ಕ್ರೀಮ್ ಕಲರ್ ಬೇರೆ ಮಿಕ್ಸ್ಡ್ ಕಲರ್ ಇರೋದೆಲ್ಲನೂ ಕೂಡ ನೋಡಿದ್ವಿ. ಬಟ್ ಫೈನಲಾಗಿ ಇದೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಈ ಥರ ಬರುತ್ತೆ. ಬಾರ್ಡರು ಈ ಥರ ಇದೆ. ಇದಕ್ಕೆ ಟೋಟಲ್ಲು 7,500 ಕೊಟ್ಟಿದ್ದು ಇದಕ್ಕೆ.
7,500 ಅಮೌಂಟ್ ಇದಕ್ಕಾಗಿತ್ತು. ಆಮೇಲೆ ಇದ್ರದ್ದು ಕುಚ್ಚು ಈ ಥರ ಹಾಕ್ಸಿದ್ದೀನಿ, ಮತ್ತು ಪಲ್ಲು ಈ ಥರ ಬರುತ್ತೆ. ಇದು ಕಂಪ್ಲೀಟಾಗಿ ಇದು ಪಲ್ಲು ಸ್ಯಾರಿದು, ಮತ್ತು ಕುಚ್ಚು ಈ ಥರ ಹಾಕ್ಸಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಈ ಥರ ಇದೆ ಕುಚ್ಚು. ಇದಕ್ಕೆ ಮಾಮೂಲಿ ಈ ಥರ ವರ್ಕ್ ಮಾಡಿಸ್ಬಿಟ್ಟು ಮತ್ತೆ ಈ ಥರ ಒಂದೊಂದು ಮಣಿನ ಹಾಕಿಸಿ ಮಾಮೂಲಿ ಈ ಥರ ಕುಚ್ಚು ಕಟ್ಸಿರೋದು ಈ ಥರ ಇದೆ ಇದು ಸ್ಯಾರಿ. ಕಲರ್ ನನಗೆ ಇಷ್ಟ ಆಯಿತು ಆ ಟೈಮಲ್ಲಿ, ತುಂಬಾ ಚೆನ್ನಾಗಿದೆ. ಸೊ ಬಾರ್ಡರು ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಬ್ಲೂ ಮತ್ತು ಗೋಲ್ಡನ್ ಮಿಕ್ಸ್ ಇರೋದ್ರಿಂದ ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಗಾಗಿ ಇದನ್ನೇ ತೊಗೊಂಡಿದ್ದು. 2-3 ಸ್ಯಾರಿ ನೋಡಿದ್ವಿ, ಬಟ್ ಅದ್ಯಾವುದು ಇಷ್ಟ ಆಗಲಿಲ್ಲ. ಸೊ ಫೈನಲಾಗಿ ಇದೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಬ್ಲೌಸ್ ತೋರಿಸ್ತೀನಿ ಹೇಗಿದೆ ಅಂತ ಇದ್ರದ್ದು. ಸೊ ಇದನ್ನಂತೂ ತುಂಬ ಜನ ಇಷ್ಟಪಟ್ಟರು, ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿರೋದಕ್ಕೆ. ಅದರಲ್ಲೂ ನಮ್ಮ ಅಕ್ಕನ ಕಡೆ ರಿಲೇಟಿವ್ಸ್ ಅಂತೂ ಬ್ಲೌಸ್ ತುಂಬಾ ಚೆನ್ನಾಗಿದೆ, ತುಂಬಾ ಲುಕ್ಕಾಗಿ ಕಾಣುತ್ತೆ, ಎಲ್ಲಿ ತೊಗೊಂಡಿದ್ದು ಶ್ರುತಿ, ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಶ್ರುತಿ ಅಂತ ಕೇಳ್ತಾ ಇದ್ರಂತೆ. ಸೊ ಸಿಕ್ಕಾಪಟ್ಟೆ ಜನಕ್ಕೆ ಈ ಬ್ಲೌಸ್ ಇಷ್ಟ ಆಯಿತು. ಅದಕ್ಕೆ ಇದನ್ನು ನಾನು ಕೆಂಗೇರಿ ಹತ್ರ ಒಂದು ಶಾಪ್ ಇದೆ ಕೆಂಗೇರಿಲಿ, ಅಲ್ಲಿ ಸ್ಟಿಚ್ ಮಾಡಿಸಿದ್ದು. ಎಸ್ಪೆಷಲಿ ನನ್ನ ಮದುವೆ ಸ್ಯಾರಿಗಳನ್ನೆಲ್ಲ ಒಂದು ಕಡೆ ಸ್ಟಿಚ್ ಮಾಡಿಸಿದ್ದು, ಮುಹೂರ್ತದ್ದು ಮತ್ತು ರಿಸೆಪ್ಷನ್ ಸ್ಯಾರಿನ ಒಂದು ಕಡೆ ಸ್ಟಿಚ್ ಮಾಡಿಸಿದ್ದು. ಸೊ ಕಂಪ್ಲೀಟಾಗಿ ಬ್ಲೌಸು ಈ ಥರ ಬರುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ ಬ್ಲೌಸ್ ಮಾತ್ರ. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಈ ಥರ ನೋಡಿ, ಈ ಥರ ಬರುತ್ತೆ ಡಿಸೈನ್, ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಪೂರ್ತಿ ಎಲ್ಲ ಹ್ಯಾಂಡ್ ವರ್ಕ್ ಇದು ಬ್ಲೌಸ್ ಬಂದು. ಆಮೇಲೆ ನಾರ್ಮಲಿ ನಾನು ಯಾಕೆ ಇಲ್ಲಿ ವರ್ಕ್ ಮಾಡಿಸಿಲ್ಲ ಅಂತಂದರೆ, ಇದು ಬಾರ್ಡರ್ ಈ ಥರ ಬಂದಿರೋದ್ರಿಂದ ಇದ್ರ ಮೇಲೆ ಹ್ಯಾಂಡ್ ವರ್ಕ್ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹ್ಯಾಂಡ್ ವರ್ಕ್ ಇಲ್ಲ ಮಾಮೂಲಿ ಎಂಬ್ರಾಯ್ಡ್ರಿ ವರ್ಕು ಯಾವುದೇ ಮಾಡಿಸಿದ್ರು ಕೂಡ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಕಂಪ್ಲೀಟಾಗಿ ಹಾಗೆ ಪ್ಲೈನ್ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಮಾತ್ರ ನಾನು ವರ್ಕ್ ಮಾಡಿಸಿರೋದು. ಆಮೇಲೆ ಈ ಥರ ಇಲ್ಲಿ ಕೊನೆಯಲ್ಲಿ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಬ್ಲೌಸಿಗೆ. ಸೊ ಪ್ರಿನ್ಸಸ್ ಕಟ್ ನಾನು ಹೊಲಿಸಿರೋದು ಬ್ಲೌಸ್ನ. ಈ ಥರ ಬರುತ್ತೆ ಫ್ರಂಟು, ಈ ಥರ ಇದೆ ಬ್ಲೌಸು. ತುಂಬಾ ಚೆನ್ನಾಗಿ ಇದೆ. ವೇರ್ ಮಾಡಿದಾಗಲೂ ಅಷ್ಟೇ ನಾನು ಅಷ್ಟೊಂದು ಲುಕ್ಕಾಗಿ ಕಾಣುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸ್ ಇದು. ಅಷ್ಟು ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಸೊ ಈ ಥರ ಇದೆ ಬ್ಲೌಸು. ಸೊ ನೋಡ್ಬೋದು ನೀವು ಈ ಥರ. ಇದಕ್ಕೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಪ್ರೈಸ್ ಆಯಿತು ಏನು ಅಂತ. ಬಿಲ್ ಇನ್ನೂ ಇಟ್ಟಿದ್ದೀನಿ ನಾನು, ನೆನಪಿಗೆ ಇರಲಿ ಅಂತ ಅಂದ್ಬಿಟ್ಟು. ಯಕ್ಷಿತ್ ಎದ್ಬಿಟ್ಟಿದ್ದ, ಅವನನ್ನು ಮಲಗಿಸ್ಬಿಟ್ಟು ಮತ್ತೆ ಬಂದೆ. ಸೊ ನನ್ನ ರಿಸೆಪ್ಷನ್ದು ಸ್ಯಾರಿ ಈ ಥರ ಇದೆ. ಈ ಥರ ಬರುತ್ತೆ ಸ್ಯಾರಿ. ಇದಕ್ಕೆ ಗೋಲ್ಡನ್ ಕಲರ್ ಮಿಕ್ಸ್ ಇದೆ, ಈ ಥರ ವರ್ಕ್ ಬಂದಿದೆ. ವರ್ಕ್ ಅಂತೀನಿ, ಮಧ್ಯ ಈ ಥರ ಬಂದಿದೆ. ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರು. ಇದಕ್ಕೆ ಗ್ರೀನ್ ಕಲರು ಮಿಕ್ಸ್ ಮತ್ತು ಗೋಲ್ಡನ್ ಕಲರ್ ಮಿಕ್ಸ್ ಬಾರ್ಡರ್ ಬಂದಿರೋದು ಇದಕ್ಕೆ. ಸೊ ಟೋಟಲ್ ಪೂರ್ತಿ ಸ್ಯಾರಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ. ಇದರಲ್ಲೂ ಅಷ್ಟೇ ನಾವು ಒಂದು 2-3 ಸ್ಯಾರಿ ನೋಡಿದ್ವಿ. ಸೊ ನನಗೆ ಇಷ್ಟ ಆಗಿದ್ದಂದರೆ ಈ ಸ್ಯಾರಿ. ಹಾಗೆ ಇದ್ರದ್ದು ಬಾರ್ಡರ್ ತೋರಿಸ್ತೀನಿ, ಇದು ಸೆರೆಟ್ ತೋರಿಸ್ತೀನಿ ಯಾವ ಥರ ಇದೆ ಪಲ್ಲು. ಸೊ ಈ ಥರ ಗ್ರೀನಲ್ಲಿ ಬರುತ್ತೆ ಪಲ್ಲು. ಈ ಥರ ಸೈಡಲ್ಲಿ ಪಿಕ್ ಕೂಡ ಹಾಕ್ತೀನಿ ನಾನು, ಎರಡರದ್ದು ಅಷ್ಟೇ ಹೇಗೆ ಕಾಣಿಸ್ತಿದೆ ಅಂತ. ಹಾಗೆ ಇದಕ್ಕೆ ನಾನು ಕುಚ್ಚು ಈ ಥರ ಹಾಕ್ಸಿದ್ದೀನಿ. ಬ್ಲೌಸ್ ಡಿಸೈನಿಗೆ ಮ್ಯಾಚ್ ಆಗೋ ಥರನೇ ಕುಚ್ಚನ್ನು ಹಾಕ್ಸಿದ್ದೀನಿ ನಾನು.
ಇದೇ ಥರನೇ. ಸೊ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಅಂತಂದ್ಬಿಟ್ಟು. ಇದು ನನ್ನ ರಿಸೆಪ್ಷನ್ದು ಸ್ಯಾರಿ ಆಗಿರುತ್ತೆ. ಸ್ವಲ್ಪ ಅಲ್ಲಲ್ಲಿ ಪಿಂಚ್ಕೊಂಡಂಗೆ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಕಂಪ್ಲೀಟ್ ಸ್ಯಾರಿ ಈ ಥರ ಇದೆ ಇದ್ರದ್ದು. ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದರೆ ಮಾತ್ರ. ಕಾಂಟ್ರಾಸ್ಟ್ ಬ್ಲೌಸ್ ಬರೋದು ಗ್ರೀನ್ ಕಲರ್ದು, ಅದರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಲುಕ್ಕಾಗೂ ಕಾಣುತ್ತೆ. ಹೇಗೆ ಕಾಣಿಸ್ತಿದೆ ಅಂತ ನಾನು ಸೈಡಲ್ಲಿ ಪಿಕ್ ಹಾಕ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಬ್ಲೌಸ್ ತೋರಿಸ್ತೀನಿ ಇದ್ರದ್ದು ಹೇಗಿದೆ ಅಂತ. ಸೊ ಇದೇ ಇದ್ರದ್ದು ಬ್ಲೌಸು. ತುಂಬ ವೆಯ್ಟ್ ಇದೆ. ಈ ಥರ ಬರುತ್ತೆ ಡಿಸೈನು. ಸ್ಲೀವ್ ಪೂರ್ತಿ ಕಂಪ್ಲೀಟಾಗಿ ವರ್ಕ್ ಮಾಡಿದ್ದಾರೆ ಇದನ್ನು. ಆ್ಯಕ್ಚುಲಿ ಇದ್ರದ್ದು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಇದನ್ನು ನಾವು ತೊಗೊಂಡಿದ್ದು ನಂದು ರಿಸೆಪ್ಷನ್ ಸ್ಯಾರಿ ತೊಗೊಂಡಿದ್ದು ಮನ್ನಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದ್ರದ್ದು ಟೋಟಲ್ ಕಾಸ್ಟ್ ಬಂದು ಸ್ಯಾರಿದು 15,000 ರೂಪಾಯಿದು ನನಗೆ ಆನಂದ್ ತೊಗೊಟ್ಟಿದ್ದು ಸ್ಯಾರಿನ ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಬೆನಿಫಿಟ್ ಅಂತ ಹೇಳಲ್ಲ, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಫಸ್ಟು ಇಷ್ಟ ಆಯಿತು ನನಗೆ, ಆಮೇಲೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂತಂದರೆ, ಈ ಸ್ಯಾರಿ ಜೊತೆನೇ ಇದು ವರ್ಕ್ ಬಂದಿತ್ತು ಬ್ಲೌಸ್ಗೆ, ವಿತ್ ವರ್ಕ್ ಇರೋ ಬ್ಲೌಸ್ ಬಂದಿತ್ತು ಸ್ಯಾರಿ ಜೊತೆಗೇ. ಇದು ಅಷ್ಟು ಚೆನ್ನಾಗಿರಲ್ಲ. ಯಾಕೆ ಅಂತಂದರೆ, ಇದು ಪೂರ್ತಿ ಈ ಥರ ವರ್ಕ್ ಮಾಡಿಸಿರೋದು ಏನಾಗುತ್ತೆ ಅಂದರೆ ಸೀರೆಗೆಲ್ಲ ಚುಚ್ಕೊಳ್ಳುತ್ತೆ ಮತ್ತು ಸೀರೆ ಪೂರ್ತಿ ಹಾಳಾಗುತ್ತೆ. ನನಗೂ ಕೂಡ ರಿಸೆಪ್ಷನ್ ಟೈಮಲ್ಲಿ ಅದೇ ಥರ ಆಗಿದ್ದು. ನನಗೇನೋ ವಿತ್ ಸ್ಯಾರಿ ಜೊತೆಗೇ ವರ್ಕ್ ಇರೋ ಬ್ಲೌಸ್ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಸೊ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿದೆ ವರ್ಕ್ ಎಲ್ಲ ಅನ್ನಿಸ್ತು. ಬಟ್ ಆ ಟೈಮಲ್ಲಿ ನಾನು ಈ ಥರ ಅಬ್ಸರ್ವ್ ಮಾಡಿಲ್ಲ, ಇದು ಈ ಥರ ಸಿಕ್ಕಾಕೊಳ್ಬೋದು ಮತ್ತು ಸೀರೆಗೆ ಡ್ಯಾಮೇಜ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬಾ ಡ್ಯಾಮೇಜ್ ಆಗಿದೆ ಸ್ಯಾರಿ ಮಾತ್ರ. ತೋರಿಸ್ತೀನಿ ನಾನು ನಿಮಗೆ ಏನಾದರೂ. ಕೆಲವೊಂದು ಕಡೆ ಎಲ್ಲ ಆಗಿದೆ. ಸೊ ನೋಡಿ, ಇಲ್ಲಿ ಈ ಥರ ಎಲ್ಲ ಪಿಂಚ್ಕೊಬಿಟ್ಟಿದೆ ಇದು ಸ್ಯಾರಿ ಎಲ್ಲ. ಎಳೆದು ಜಸ್ಟ್ ಹಿಂಗೆ ಕೈ ಹಾಡಿಸಿದ್ರೆ ಸಾಕು ಹಂಗೆ ಬ್ಲೌಸಿಗೆ ಚುಚ್ಕೊಳ್ಳೋದಿದು, ಆ ಥರ ಆಗ್ತಾಯಿತ್ತು. ಮತ್ತು ಇಲ್ಲಿ ಹಿಂಗೆ ಸೆರಗ್ ಬಂದಿದೆ ಅಂತಂದರೆ ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಸಾಕು ಹಂಗೆ ಇದು ಚುಚ್ಕೊಂಡಂಗೆ ಹಾಕ್ತಾ ಇರೋದು. ಮತ್ತು ಕೈ ಹಿಂಗೆ ಅಲ್ಲಾಡ್ಸೋಕ್ಕೆ ಹಾಕ್ತಾ ಇರಲಿಲ್ಲ, ಸಿಕ್ಕಾಕೊಬಿಡೋದು, ಆ ಥರ ಎಲ್ಲ ಆಗುತ್ತೆ. ಸೊ ಯಾರು ಕೂಡ ಆ ಥರ ತೊಗೊಳೋದಕ್ಕೆ ಹೋಗಬೇಡಿ. ಇಲ್ಲೇ ನೋಡಿ ಸಿಕ್ಕಾಕೊಂತ ಇದೆ. ಸೊ ಈ ಥರ ಬರುತ್ತಿದ್ದು. ವರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇದು ಈ ಥರ ಸ್ಯಾರಿಗೆ ಸಿಕ್ಕಾಕೊಡುತ್ತಲ್ಲ, ಅದರಿಂದ ಪ್ರಾಬ್ಲಮ್ ಆಗೋದು. ನನಗಂತೂ ತುಂಬಾ ಇಷ್ಟ ಆಯಿತು ಬ್ಲೌಸ್ ಡಿಸೈನ್ ಎಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಆ ಪ್ರಾಬ್ಲಮ್ ವೇರ್ ಮಾಡಿದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ತೀನಿ. ಸೊ ಈ ಥರ ಬರುತ್ತೆ ಕಂಪ್ಲೀಟ್ ಬ್ಲೌಸ್ ಡಿಸೈನು. ಜೊತೆಗೆ ಈ ಥರ ಬುಟ್ಟನೂ ಕೂಡ ಮಾಡಿಸಿದ್ದೀನಿ, ಚೆನ್ನಾಗಿರುತ್ತೆ ಟೈಯಿಂಗಿಗೆ ಅಂತ ಅಂದ್ಬಿಟ್ಟು. ಫ್ರಂಟ್ ಇದು ಈ ಥರ ಬರುತ್ತೆ, ಬ್ಯಾಕ್ ಈ ಥರ ಇದೆ ವರ್ಕ್ ಪೂರ್ತಿ. ಸೊ ಇದು ಬ್ಲೌಸ್ ಡಿಸೈನು ಈ ಥರ ಇರೋವಂಥದ್ದು. ಸೊ ನಾನಿನ್ನು ನಾನು ಹೇಳಿದ್ನಲ್ಲ ಆವಾಗಲೇ ಬಿಲ್ ಇಟ್ಟಿದ್ದೀನಿ ಅಂತ. ಸೊ ಇನ್ನೂ ಕೂಡ ನಾನು ಬಿಲ್ಲನ್ನು ಇಟ್ಕೊಂಡಿದ್ದೀನಿ. ಟೋಟಲ್ ನನಗೆ ಈ 2 ಸ್ಯಾರಿಗೇ ವಿತ್ ಜಿಗ್ಝ್ಯಾಗು, ಫಾಲು, ಜೊತೆಗೆ ಕುಚ್ಚು, ಬ್ಲೌಸ್ ಡಿಸೈನು ಮತ್ತು ಇದು ಹ್ಯಾಂಡ್ ವರ್ಕು ಮತ್ತು ಸ್ಟಿಚ್ಚಿಂಗು ಎಲ್ಲ ಸೇರಿ ಈ 2 ಸ್ಯಾರಿಗೆ ನನಗೆ 9,300 ಸಮಥಿಂಗ್ ಆಗಿದೆ. ನೋಡ್ಬೋದು ನೀವು, 9,300 ಸಮಥಿಂಗು. ಇದಕ್ಕೆ ವರ್ಕ್ ಮಾಡಿಸೋದಕ್ಕೆ ನಾನು ಖಾಲಿ ವರ್ಕ್ ಮಾಡಿಸೋದಕ್ಕೆ, ಹ್ಯಾಂಡ್ ವರ್ಕ್ ಮಾಡಿಸೋದಕ್ಕೆ ನಾನು 4,500 ಕೊಟ್ಟಿರೋ ಅಂಥದ್ದು. ಇದಕ್ಕೆ 4,500 ಆಗಿದೆ. ಬಟ್ ನನಗೇನೋ ವರ್ತ್ ಅನ್ನಿಸ್ತು. ಬಟ್ ಡಿಸೈನ್ ಕೂಡ ಅದೇ ಥರ ಇದೆ ಮತ್ತು ವರ್ಕ್ ಫಿನಿಶಿಂಗು ಅಷ್ಟೇ, ಹ್ಯಾಂಡ್ ವರ್ಕ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ನನಗೆ ಎಲ್ಲೂ ಮೋಸ ಅಂತ ಅನ್ನಿಸ್ಲಿಲ್ಲ, ಇವನ್ ಜಾಸ್ತಿ ಅಂತಲೂ ಕೂಡ ಅನ್ನಿಸ್ಲಿಲ್ಲ. ಡಿಸೈನಿಗೆ ತಕ್ಕನಾಗಿ ನಾನು ಅಮೌಂಟ್ ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫೈ ಇದೆ ನನಗೆ. ಅಷ್ಟು ಚೆನ್ನಾಗಿದೆ ಡಿಸೈನು. ನಾನು ಹೇಳಿದ್ನಲ್ಲ, ಆ ಮದುವೆನಲ್ಲಿ ಬಂದಿದ್ದವರೆಲ್ಲ ಕೇಳ್ತಾಯಿದ್ರು
ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ವರ್ಕ್ ಇದೆ, ಲುಕ್ಕಾಗಿ ಕಾಣುತ್ತೆ ಅಂತ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ ನನಗೆ ಈ ಬ್ಲೌಸಿಂದ. ಸೊ ಹಾಗಾಗಿ ನನಗೆಲ್ಲೂ ಕೂಡ ಜಾಸ್ತಿ ಆಯಿತು ಅಂತ ಅನ್ನಿಸ್ಲಿಲ್ಲ ಅಮೌಂಟು. ಅದಕ್ಕೆ ಅದಲ್ಲದೆ ಇದಕ್ಕೆ ಸ್ಟಿಚ್ಚಿಗೆ 1100 ತೊಗೊಂಡ್ರು. ಟೋಟಲ್ ನನಗೆ ಇದಕ್ಕೇ ನನಗೆ 5500 ಆಯಿತು. ಇದು ಒಂದೇ ಸ್ಯಾರಿಗೆ, ಇದೊಂದೇ ಬ್ಲೌಸಿಗೆ ಅಲ್ಲ 5600 ಆಯಿತು ಟೋಟಲ್ಲು. ಅದ್ರ ಜೊತೆಗೆ ಇದಕ್ಕೆ ಇದ್ರದ್ದೇನು ವರ್ಕ್ ಏನು ಇರಲಿಲ್ವಲ್ಲ, ಸೊ ಬ್ಲೌಸಲ್ಲೇ ವರ್ಕ್ ಇದ್ದಿದ್ದರಿಂದ ಇದಕ್ಕೆ ಸ್ಟಿಚಿಂಗಿಗೆ 1100, ಜೊತೆಗೆ ಪ್ರಿನ್ಸಸ್ ಕಟ್ ಆಗಿದ್ದರಿಂದನೇ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿದ್ದು ಬರೀ ಸ್ಟಿಚಿಂಗಿಗೆ. ನಾರ್ಮಲ್ ಬ್ಲೌಸಿಗಾದರೆ ಕಡಿಮೆನೇ ಇರುತ್ತೆ, ಪ್ರಿನ್ಸಸ್ ಕಟ್ ಆದ್ದರಿಂದ ಸ್ವಲ್ಪ ಜಾಸ್ತಿ ಆಗಿದ್ದು. ಹಾಗೆ ಇದರದ್ದು ರಿಸೆಪ್ಷನ್ ಸ್ಯಾರಿದು ಕುಚ್ಚು ಬಂದು ಸೇಮ್ ಬ್ಲೌಸ್ಗೆ ಮ್ಯಾಚ್ ಆಗೋ ಥರನೇ ಕುಚ್ಚು ಹಾಕ್ಸಿದ್ರಿಂದ ಆ ಕುಚ್ಚಿಗೆ ಬಂದು 1800 ಅಮೌಂಟ್ ಆಗಿದೆ. 1800. ಆ ಕುಚ್ಚಿಗೆ ಬಂದು ಮುಹೂರ್ತದ ಕುಚ್ಚಿಗೆ ಬಂದು 600 ಆಗಿರೋದು, 600 ತೊಗೊಂಡಿರೋದು. ಟೋಟಲ್ ನನಗೆ 2 ಸ್ಯಾರಿಯಿಂದನೇ ಇಷ್ಟು ಅಮೌಂಟ್ ಆಯಿತು. ನನಗೇನು ಎಲ್ಲೂ ಕೂಡ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಸೊ ನನಗೆ ಹೇಳ್ದಂಗೆ ನನಗೆ ಸ್ಯಾಟಿಸ್ಫೈ ಆಗೋ ಥರನೇ ಚೆನ್ನಾಗಿ ಬ್ಲೌಸ್ ವರ್ಕೆಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಮತ್ತು ಬ್ಲೌಸ್ ಫಿನಿಶಿಂಗು ಅಷ್ಟೇ, ಮತ್ತು ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿದ್ದರಿಂದ ನನಗೆ ಎಲ್ಲೂ ಕೂಡ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಈವನ್ ನನಗೂ ಕೂಡ ಇಷ್ಟ ಆಯಿತು, ನಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಸ್ಯಾರಿ ಹ್ಯಾಂಡ್ ವರ್ಕ್ ಮಾಡಿಸಿರೋದಾಗಿರ್ಬೋದು ಮತ್ತು ಫಿನಿಶಿಂಗ್ ಆಗಿರ್ಬೋದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನನಗೆ ಎಲ್ಲೂ ಕೂಡ ಬೇಜಾರಿಲ್ಲ ಜಾಸ್ತಿ ಕೊಟ್ಟಿದ್ದೀನಿ ಅಂತ. ಸೊ ಇದು ನನ್ನ ಮುಹೂರ್ತದ್ದು ಮತ್ತು ರಿಸೆಪ್ಷನ್ದು ಸ್ಯಾರಿ. ಹಾಗೆ ಇದ್ರದ್ದು ಫೋಟೋಸ್ ಏನಾದರೂ, ಹಾಗೆ ನಮ್ಮ ಕಡೆ ಶಾಸ್ತ್ರ ಎಲ್ಲ ಹೇಗೆ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಫೋಟೋಸ್ನ ಶೇರ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ನಮ್ಮ ಮದುವೆದು ಮತ್ತು ಪ್ರೀ ವೆಡ್ಡಿಂಗ್ದು ಕೂಡ ನಾವು ಫೋಟೋಶೂಟ್ ಮಾಡಿಸಿದ್ವಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋವೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಕಂಪ್ಲೀಟಾಗಿ ಬ್ಲೌಸ್ ಡಿಸೈನು ಈ ಥರ ಬರುತ್ತೆ. ನನಗೆ ಫಸ್ಟ್ ನೋಡಿದಾಗ ಬ್ಯಾಕ್ ಡಿಪ್ ಕಡಿಮೆ ಆಗ್ಬೋದು ಅನ್ನಿಸ್ತಾಯಿತ್ತು, ಬಟ್ ಆಮೇಲೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ಲುಕ್ಕಾಗೂ ಕಾಣಿಸ್ತಾಯಿತ್ತು. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನನಗೆ ಪರ್ಟಿಕ್ಯುಲರಾಗಿ ಇದೇ ಥರ ಸ್ಟಿಚ್ ಮಾಡಿಸ್ಬೇಕು ಮತ್ತು ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಅನ್ನೋದಿತ್ತು. ಸೊ ಫೈನಲಾಗಿ ನಾನು ಅಂದ್ಕೊಂಡಂಗೆ ಬ್ಲೌಸ್ ಡಿಸೈನ್ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು, ಎಲ್ಲರೂ ಕೂಡ ಇಷ್ಟಪಟ್ಟರು ಈ ಬ್ಲೌಸ್ ಡಿಸೈನ್ನ. ಹಾಗೆ ನನ್ನ ರಿಸೆಪ್ಷನ್ದು ಬ್ಲೌಸ್ ಡಿಸೈನು ಈ ಥರ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಇದು ಸ್ಯಾರಿ ಜೊತೆಗೇ ಡಿಸೈನ್ ಬಂದಿದ್ದು. ಸ್ಯಾರಿ ಬೈ ಮಾಡಿದ್ವಲ್ಲ ಆ ಟೈಮಲ್ಲೇ ವಿತ್ ಡಿಸೈನ್ ಬಂದಿದ್ದು, ವರ್ಕೆಲ್ಲ ಇದ್ದಿದ್ದು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನೀವು ಯಾರಾದರೂ ಈ ಥರ ತೊಗೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದರೆ ನಾವು ನಮಗೆ ಆದಂಥ ಡಿಸೈನ್ನ ನಾವು ನೋಡಿ ಸ್ಟಿಚ್ ಮಾಡಿಸ್ಕೋಬೋದು, ಬಟ್ ಈ ಥರ ಇರೋದು ತೊಗೊಂಡ್ರೆ ಕೆಲವೊಂದು ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ಹಾಗಾಗಿ ನಾನು ಹೇಳಿದ್ದು.